ಅವ್ರು ಹಂಗೆ ಬರ್ತಾರೆ, ಗಿಡ ತರ್ತಾವ. ಇಲ್ಲಿ ಹೋಗೋಣಂತ. ಬರ್ರಿ ಈ ಗಿಡ ತರ್ತಾವ, ಆ ಕಡೆ ಹೋಗ್ಯಾರ. ಬರ್ರಿ. ಬರ್ರಿ ಸಮಾಧಾನ ಬರ್ರಿ ಎಲ್ಲರೂ. ಅಲ್ಲಿ ಹಿಂಗ ಮರ ಕಾಲು ತುಂಬ ನೋಡು ಗುಡ್ಡಾಪುರ 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 ಪಾದಯಾತ್ರ ಪಾದಯಾತ್ರ ದಾನಮ್ಮಾಯಿ ದಾನಮ್ಮಾಯಿ ದಾನಮ್ಮಾಯಿ. ಬತ್ರ ಗುಡಿ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು. ಸಿಕ್ರ ನೋಡಿದ್ಮೇಲೆ ಅದೊಂದು ಹುರುಪೆ ಬೇರೆ. ಮತ್ತೆ ಎಟ್ಟ ನೋಡ್ರಿ ಗುಡ್ಡ ಹೆಂಗೈತಿ ಗುಡ್ಡ. ಅದ್ರಾಗ ತಿರ್ಗಾಕತ್ತಾವಲ್ಲ ಎಲ್ಲಾನೇ ಕಾಣಿಸ್ತಾವ. ಇಲ್ಲ ಇಲ್ಲಿ ಈ ಕಡೆ ಸೂರ್ಯ ಇದ್ದ ಕಡೆ ನೋಡಿ. ಅಲ್ಲಿ ಏನಾದ್ರಿ ಚಕ್ರಹಣಿ ಸೋಲಾಪುರ ಬಿಜಾಪುರ ಬರಲ್ಲ ಜಾತ್ರೆ. ಆ ಕಡೆ ಅಲ್ಲಿ ಆದ್ರಿ ನೋಡಿದ್ರಿ ಕಾಣಿಸಿದ್ದೆ ಅದು. ಈಗ ಕಾಣಿಸ್ತು. ಏನಂದೇವ ಗುರುವಾರ ಜಾಗ ಬಿಟ್ಟಿದ್ವಿ, ಶುಕ್ರವಾರ ಸಾಯಂಕಾಲ ಬಂದು ಮುಟ್ಟಿದ್ವಿ. ಇವಾಗ ಒಂದು 5-5:30 ಆಗಿದೆ ಟೈಮು. ಗುಡ್ಡಾಪುರಕ್ಕೆ ಬಂದೀವಿ ನೋಡ್ರಿ. ಗುಡ್ಡ ಹತ್ಕೊಂಡು ದೇವಸ್ಥಾನ ಹತ್ರನೇ ಬಂದಿದ್ದೀವಿ. ಇಲ್ಲಿ ಹಾಗೆ ವಯಸ್ಸು ಕೊಡಬಾರ್ದು ಅಂತಲೇ ಇತ್ತು, ಯಾಕಂದರೆ ಅಲ್ಲೆಲ್ಲ ಮಾತಾಡಿರೋದು ಮತ್ತು ದೇವಸ್ಥಾನ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಅದ್ರ ಜೊತೆಗೆ ಮ್ಯೂಸಿಕ್ ಇತ್ತು, ಹಾಗಾಗಿ ಡೌಟ್ ಬಂದು ನಾನು ಇಲ್ಲಿ ವಯಸ್ಸು ಕೊಡ್ತಾಯಿದ್ದೀನಿ. ಇನ್ನು ಕುಂಭ ತೊಗೊಂಡು ಹೋಗಿ ಒಳಗಡೆ ಸುತ್ತಾಕಬೇಕು. ತುಂಬಾ ಚೆನ್ನಾಗಿತ್ತು, ಹಾಗೆ ಮತ್ತು ತುಂಬಾ ಖುಷಿಯಾಯಿತು. ಎಲ್ಲರೂ ಕೂಡ ದೇವರ ದರ್ಶನನ ಮಾಡಿಕೊಡ್ರಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಇದೆ, ಅದಕ್ಕೆ ಕೂಡ ನೀವು ನೋಡ್ಬೋದು. ಅಲ್ಲಿ ಬಿಡ್ರಿ ಕಾಲನೆಲ್ಲ नियुक्त जागा देण्यात आलेली आहे. त्या ठिकाणी नारळ फोडावी व मंदिराच्या आवारात इतरत्र कोठेही नारळ. ಇಲ್ಲಿಂದ ದಾರಬಾಗ್ಲಿ ಬಂದ್ವಿ, ಅಲ್ಲಿಂದ ಒಳಗಡೆ ಹೋಗ್ಬೇಕೀಗ. ಒಳಗಡೆ ಹೋಗಿ ಪೂರ್ತಿ ವಿಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ. ಹೆಂಗಂದರೆ ಅವ್ರಿಗೆ ಗೊತ್ತಿಲ್ದಂಗೆ ಸುಮ್ಮನೆ ನನ್ನ ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಆದರೆ ಅದಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಪೊಲೀಸರು ಇರ್ತಾರೆ, ಕಾವಲು ಇರುತ್ತೆ. ವಿಡಿಯೋ ಗುಡಿ ಒಳಗಡೆ ಹೋದ್ಮೇಲೆ ಫೋನ್ ಆಚೆ ತೆಗಿಯಂಗೆ ಇಲ್ಲ. ಫೋನ್ ಅವ್ರ ಕಣ್ಣಿಗೆ ಬೀಳಲೇಬಾರ್ದು, ನೋಡಿದ್ರೆ ಸಾಕು ಕಿತ್ಕೊಂಡ್ಬಿಡ್ತಾರೆ. ಅಷ್ಟಕ್ಕೂ ನಾನು ವೇಲ್ ಮರಿ ಮಾಡಿಕೊಂಡು ಕ್ಯಾಮ್ರಾ ಮಾತ್ರ ಕಾಣಿಸೋ ಥರ ವಿಡಿಯೋನ ಮಾಡಿಕೊಂಡು ಒಳಗಡೆ ದರ್ಶನ ಅಂದರೆ ಗರ್ಭಗುಡಿಯಲ್ಲಿ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಹೋದೆ.
ಅಷ್ಟರಲ್ಲಿ ಮತ್ತೆ ಒಬ್ಬರು ನೋಡಿದ್ರು ಅವ್ರ ಫೋನ್ ನೋಡೋಷ್ಟರಲ್ಲಿ ನಾನು ವಿಡಿಯೋನ ಆಫ್ ಮಾಡಿ ಬಚ್ಚಿಟ್ಕೊಂಡ್ಬಿಟ್ಟೆ, ಯಾಕಂದರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ ಅಂತ ಬೈಕೆ. ಹಾಗಾಗಿ ದರ್ಶನ ಮಾಡಿಸೋದು ಆಗಲಿಲ್ಲ. ಇಲ್ಲಿ ನಾವು ಫಸ್ಟು ಬಂದ ತಕ್ಷಣ 5 ಸುತ್ತು ಅಥವಾ 2 ಸುತ್ತನ್ನ ಹಾಕ್ತಾರೆ ಇಲ್ಲಿ. ಅಲ್ಲಿಂದ ಬಂದು ನೇರವಾಗಿ ದರ್ಶನ ಮಾಡಿಕೊಂಡೆ ನಾವೆಲ್ಲಿ ಉಳ್ಕೊತೀವೋ ಆ ಜಾಗಕ್ಕೆ ಹೋಗ್ತೀವಿ. ನೋಡಿ, ನಾನು 2 ವರ್ಷ ಆಯಿತು ನಾನು ಇಲ್ಲಿ ನಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವರ್ಷ ಏನಾಗುತ್ತೋ ಅದು ತಾಯಿ ಇಚ್ಛೆ, ಮತ್ತು ಅವ್ರು ಕರೆಸ್ಕೊಂಡ್ರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಗುಡ್ಡಾಪುರಕ್ಕೆ ಹೋದ್ಮೇಲೆ ತಾಯಿ ದರ್ಶನ ಮಾಡಿದ್ಮೇಲೆ ತುಂಬಾ ಒಳ್ಳೆಯದಾಗಿದೆ. ಆ ತಾಯಿ ನಮ್ಮದಾಗಿಂದ ಯಾವುದು ಕೆಟ್ಟದ್ದು ಅಂತಲ್ಲ, ಕೆಟ್ಟದ್ದು ಇದ್ದಿದ್ದು ಕೂಡ ನನಗೆ ಹೋಳಾಗಿದೆ, ಅಂದರೆ ಪರಿಹಾರ ಆಗಿದೆ. ಎಲ್ಲನೂ ಒಳ್ಳೆಯದಾಗ್ತಾ ಬಂದಿದೆ. ದೇವರು ಅಂದರೆ ಎಲ್ಲ ದೇವ್ರೂ ಒಂದೇ. ದೇವ್ರಿಗೆ ನಂಬದಲ್ಲಿ ಯಾವತ್ತೂ ನಮಗೆ ನಷ್ಟ ಅನ್ನೋದು ಇಲ್ಲ. ಮನ್ಸರು ನಂಬಿದ್ರೆ ಒಂದು ಟೈಮು ನಷ್ಟ ಆಗ್ಬೋದೇನೋ, ಆದರೆ ದೇವ್ರನ್ನ ನಂಬಿದ್ರೆ ಯಾವತ್ತೂ ನಷ್ಟ ಆಗಲ್ಲ. ಒಂದಿಲ್ಲ ಒಂದು ದೇವ್ರು ನಮಗೆ ಕೈ ಹಿಡದೇ ಹಿಡಿತಾನೆ. ಆ ನಂಬಿಕೆ ನನಗಿದೆ. ದೇವ್ರು ನಂಬೋರು ನಂಬ್ತಾರೆ, ನಂಬದೇ ಇರೋರು ಇದ್ದಾರೆ. ದೇವರು ಕೆಲವೊಬ್ಬರು ನಂಬೋದೇ ಇಲ್ಲ. ಎಲ್ಲಿದ್ದಾನೆ ದೇವರು, ಏನು ಕೊಟ್ಟಿದ್ದಾನೆ, ಎಲ್ಲಿ ಕಾಣಿಸ್ತಾನೆ, ಈ ಥರ ಎಲ್ಲ ಕೇಳ್ತಾರೆ. ದೇವರು ಬಂದು ಎದುರುಗಡೆ ತಗೋ ಅಂತ ಕೊಡೋದಲ್ಲ, ಮತ್ತು ನಮ್ಮ ಕಣ್ಣಿಗೆ ನಾನು ಇಲ್ಲಿದ್ದೀನಿ ಅಂತ ಅವ್ರು ತೋರಿಸ್ಕೊಳ್ಳೋದಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ನಮಗೆಲ್ಲ ರೀತಿಯಿಂದ ಒಳ್ಳೇದು ಮಾಡ್ತಾರಲ್ಲ, ಅದನ್ನೇ ದೇವ್ರು ಅಂತ ಹೇಳೋದು. ಯಾಕಂದರೆ ನನ್ನ ಕಿವಿಗೆ ತುಂಬ ಬಿದ್ದಿದ್ದಾವೆ ಮಾತುಗಳು. ದೇವರು ದೇವರು ಅಂತೀರಿ, ಏನು ದೇವರು ಹಂಗೆ ಹಿಂಗೆ ಅಂತ. ನನ್ನ ಎದುರುಗಡೆ ಸುಮಾರು ಜನ ಮಾತಾಡಿದರೆ, ನನಗೆ ಬೈದರೆ ನಾನು ಬೈಸ್ಕೊತೀನಿ. ಆದರೆ ದೇವ್ರ ವಿಷಯದಲ್ಲೇ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ದೇವ್ರು ಇಲ್ಲ ಅಂದ ತಕ್ಷಣ ಹೆಂಗಾಗುತ್ತೆ ಅಂದರೆ ನನಗೆ ಮೈಗೆ ಬೆಂಕಿ ಇಟ್ಟಂಗಾಗುತ್ತೆ, ಅಷ್ಟು ಕೋಪ ಬರುತ್ತೆ. ದೇವ್ರು ಇಲ್ಲ ಅಂದರೆ ಭೂಮಿ ಮೇಲೆ ಇವರೆಲ್ಲ ಈ ರೀತಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ದೇವರಿಲ್ಲ ಅಂತ ಹೇಳ್ತಾರಲ್ಲ, ದೇವರಿಲ್ಲ ಅಂದರೆ ಇಷ್ಟೊಂದು ಜನ ಯಾಕೆ ಬರಬೇಕು ದೇವಸ್ಥಾನಕ್ಕೆ? ಎಲ್ಲೆಲ್ಲೋ ದಾರಿಯಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನೋಡಿದ್ರೆ ತೋರಿಸ್ಬೇಕಾಗಿತ್ತು, ಆದರೆ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು, ಚಾರ್ಜ್ ಇಲ್ಲ ಅಂತ. ದಾರಿಯೆಲ್ಲ ಅಷ್ಟು ಅನ್ನಪ್ರಸಾದ ಯಾಕೆ ಮಾಡ್ತಾರೆ? ಹೋಗೋ ಬರೋರಿಗೆಲ್ಲ ಅನುಕೂಲ ಎಷ್ಟಿದೆ ಅಲ್ಲಿ. ಖಾಲಿ ಬಿಸಿನೀರಾಗಲಿ, ಪ್ರಸಾದಕ್ಕಾಗಲಿ, ಟ್ಯಾಬ್ಲೆಟು, ಒಂದು ವಿಕ್ಸ್ ಇಟ್ಕೊಂಡು ಪ್ರತಿಯೊಂದು ಟ್ಯಾಬ್ಲೆಟ್ ಕೂಡ ಅಲ್ಲಿ ದಾರಿಯಲ್ಲಿ ಅಲ್ಲಿ ಅನುಕೂಲ ಮಾಡಿ ಇಟ್ಟಿದ್ದಾರೆ. ಇಷ್ಟೊಂದು ದೇವಸ್ಥಾನದಲ್ಲಿ ಜನ ಇಷ್ಟೊಂದು ಯಾಕಿರ್ತಾರೆ? ಯಾಕಂದರೆ ಯಾರೋ ನನಗೊಬ್ರು ಹೇಳಿದ್ರು, ಸುಮ್ಮನೆ ದೇವರು ದೇವರು ಅಂತೀಯ, ದೇವ್ರು ಎಲ್ಲಿದ್ದಾನೆ ನಿನಗೆ ಅಂತ. ಅದಕ್ಕೆ ಅವರು ಅರ್ಥ ಮಾಡ್ಕೊಳ್ಳಿ ಅಂತ. ಇಷ್ಟೊಂದು ಯಾಕೆ ಇರ್ತದೆ ಹೇಳಿ? ಇಷ್ಟೊಂದು ಇರೋಕ್ಕೆ ಸಾಧ್ಯನಾ? ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಪೂರ್ತಿನ ದಾನಮಯ ಪೂರ್ತಿ ಮುಖಾನ ನೋಡಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಆಗಿತ್ತು. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ನಾವೆಲ್ಲಿ ಇಳ್ಕೊತೀವ ಆ ಜಾಗಕ್ಕೆ ಇವಾಗ ಹೋಗ್ತಾ ಇದ್ದಾರೆಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಹೊರಗೆ ಒಳಗಿಲ್ಲ ಇನ್ನು ಜಾಗಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಬಂದಮೇಲೆ ಅಲ್ಲಿ ನಿಂತದ್ದು ನೋಡ್ರಿ ಗಾಡಿ, ಬ್ಯಾಗ್ ಎಲ್ಲ ಹಾಕಿದ್ವಲ್ಲ ಅದೇ ಗಾಡಿ. ವರ್ಷ ಇಲ್ಲೇ ಬಂದು ಇಳ್ಕೊತಾರೆ ಅವರು. ನಾನು 2 ವರ್ಷ ಆಯಿತು ಬರಾಕತ್ತೀನಿ ಇದೇ ಜಾಗಕ್ಕೆ. ಇಲ್ಲಿ ಇನ್ನು ಸಾಯಂಕಾಲ 7 ಗಂಟೆ ಟೈಮಲ್ಲೆಲ್ಲ ಕಾರ್ತಿಕ್ ದೀಪ ಎಲ್ಲ ಐತೆ. ಅದನ್ನು ಕೂಡ ಎಲ್ಲ ನೋಡ್ರಿ, ಭಾಳ ಚಂದ ಕಾರ್ತಿಕ್ ದೀಪ ಹಚ್ಚದ. ನಾವು ಬಾಬಾ ಅನ್ಬೇಕು, ನಾವು ಇರ್ತೇವೆ, ನಾಳೆಗೆ ಹಚ್ಚೆ ಹೋಗ್ತೇವೆ ಮಕ್ಕಳು. ಕಾರ್ತಿಕೆಲ್ಲ ಹೂಡಿ ಕಟ್ಲಿಕತ್ತದ. ಮತ್ ನೀ ನಾಳಿಂದ ಕಾರ್ತಿಕ್ ಏನು ಇರ್ತಿ ಕಟ್ಟನು ಬಂದೆಲ್ಲ ಹೈರಾಣಾಗ್ಯಾನ ಕಟ್ಲಿಕತ್ತಾರ ಇರ್ತೀನಿ. ಅದೇ ಏನೋ ಬರ್ಲಿಂಗ ಬರ್ಲ ಇನ್ನು ಮಾಡಕ್ ಬರಲ್ಲ ಸುಮ್ಮಿರು.
ಪರಿಪೂರ್ಣ ದೇಹಾಯ ಮಂಗಲಂ ಶಿವ ವಿಶ್ವೇಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೇಶಪಾಲಾಯ ಮಂಗಲಂ ಭವಮೂಲಗಂಗಾಯ ಮಂಗಲಂ ಶಿವ ಶಿವ. ಇಲ್ಲಿವರೆಗೂ ಪಾದಯಾತ್ರೆ ಬಂದಿರೋದು ಮತ್ತು ಕಾರ್ತಿಕ್ ದೀಪ ಒಂದು ರಾತ್ರಿ ಬೆಳಗಿರೋದು ಮಾತ್ರ ಇದೆ. ಇನ್ನು ಮುಂದೆ ಇನ್ನೂ ಒಂದು ರಾತ್ರಿ ಕಾರ್ತಿಕ್ ದೀಪ ಬೆಳಗಿರೋದಿದೆ, ಹಾಗೆ ಮತ್ತು ದಾನಮಯಿಗೆ ಪೂಜೆದೆಲ್ಲ ಇದೆ. ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ಗಳಿದೆ, ಕಂಟಿನ್ಯೂ ಆಗಿ ನೋಡಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ತುಂಬ ಚೆನ್ನಾಗಿದೆ ವಿಡಿಯೋ ಕೂಡ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್.